ಸೊ ದರ್ಶನ್ ಬ್ರೇಕಿಂಗ್ ಅಪ್ಡೇಟ್ ಏನೇನು ಬರ್ತಾ ಇದೆ ನೋಡೋಣ. ಬೇಲ್ ಸಿಗತ್ತಾ ಇಲ್ವಾ? ಬೇಲ್ ಭವಿಷ್ಯ ಏನಾಗಲಿದೆ? ಜೂನ್ 7, 8, 9 ಕರೆ ಮಾಡಿದ್ರೆ ಸಂಶಯ ಬರ್ತಾ ಇತ್ತು. ಆದರೆ ಕೃತ್ಯಕ್ಕೂ ಮೊದಲು 100 ಬಾರಿ ಕರೆ ಮಾಡಿದ್ದಾರೆ. ಸಿಸಿಟಿವಿಯ ಯಾವ ದೃಶ್ಯದಲ್ಲಿಯೂ ದರ್ಶನ್ ಇಲ್ಲ. ವೆರಿ ಇಂಪಾರ್ಟೆಂಟ್ ಆರ್ಗ್ಯುಮೆಂಟ್ ಬೈ ಸಿ.ವಿ. ನಾಗೇಶ್. 7, 8, 9ನೇ ತಾರೀಕು ಕಾಲ್ ಮಾಡಿದ್ರೆ ದರ್ಶನ್ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿತ್ತು. ಆದರೆ ಸಿಸಿಟಿವಿಯ ಯಾವ ದೃಶ್ಯದಲ್ಲೂ ಕೂಡ ದರ್ಶನ್ ಇಲ್ಲ ಅಂತ ಸಿ.ವಿ. ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇನ್ನಷ್ಟೇ ಬ್ರೇಕಿಂಗ್ ಅಪ್ಡೇಟ್ ಬರಬೇಕಾಗಿದೆ, ಏನೆಲ್ಲ ನಡೀತಾ ಇದೆ ಕೋರ್ಟ್ ಪ್ರೊಸೀಡಿಂಗ್ಸ್ ಅನ್ನುವಂಥದ್ದು. ಇಷ್ಟರವರೆಗೆ ಸಿ.ವಿ. ನಾಗೇಶ್ ವಾದ ಮಂಡನೆ ಮಾಡಿದ್ದನ್ನು ನಾವು ನೋಡಿದ್ವಿ. ಬೇಲ್ ಕೊಡತ್ತಾ ಕೋರ್ಟ್, ಏನಾಗತ್ತೆ? ಚಿಕ್ಕಣ್ಣ ನವೀನ್ ಚೇತನ್ ಎಂಬುವರ ಹೇಳಿಕೆಯನ್ನ ಪಡೆಯಲಾಗಿದೆ. ಅವರ ಹೇಳಿಕೆ ಸಾಕ್ಷ್ಯಗಳನ್ನಾಗಿ ಪಡೆದಿದ್ದಾರೆ ಸಿ.ವಿ. ನಾಗೇಶ್. ವಾದ ಮಂಡನೆ ಮತ್ತೆ ನಡೀತಾ ಇದೆ. ದರ್ಶನ್ ಇವ್ರ ಜೊತೆ ಊಟಕ್ಕೆ ಹೋಗಿದ್ರು ಅಂತ ಹೇಳಲಾಗಿದೆ. ಸ್ಟೋನ್ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಊಟಕ್ಕೆ ಹೋಗಲಾಗಿದೆ. ಸೊ ನೋಡಿ, ಕೋರ್ಟ್ನಲ್ಲಿ ಚಿಕ್ಕಣ್ಣ ಹೇಳಿಕೆಯನ್ನ ಸಿ.ವಿ. ನಾಗೇಶ್ ಓದ್ತಾ ಇದ್ದಾರೆ. ಅವತ್ತು ದರ್ಶನ್ ಜೊತೆ ಊಟ ಮಾಡಿದ್ದೆ ಅಂತ ಚಾರ್ಜ್ ಶೀಟಲ್ಲಿ ಚಿಕ್ಕಣ್ಣ ಹೇಳಿಕೆ ಉಲ್ಲೇಖ ಆಗಿದೆ. ಅದನ್ನ ಸಿ.ವಿ. ನಾಗೇಶ್ ಓದ್ತಾ ಇದ್ದಾರೆ ಚಿಕ್ಕಣ್ಣ ಹೇಳಿಕೆಯನ್ನ. ಅದನ್ನ ಹೇಗೆ ಸಾಕ್ಷ್ಯ ಅಂತ ಪರಿಗಣಿತವಾಗಿದೆಯಾ ಅಥವಾ ಸಿ.ವಿ. ನಾಗೇಶ್ ಅದ್ರ ಬಗ್ಗೆ ಏನು ಹೇಳ್ತಾರೆ? ಕುತೂಹಲ ಗರಿಗೆದರಿದೆ ವೀಕ್ಷಕರೇ. ಚಾರ್ಜ್ ಶೀಟ್ನ ಒಂದೊಂದೇ ಅಂಶಗಳನ್ನ ಹೇಗದು ತಪ್ಪು ಅಂತ ಸಿ.ವಿ. ನಾಗೇಶ್ ಪ್ರೂವ್ ಮಾಡ್ತಾ ಹೋಗ್ತಾ ಇದ್ದಾರೆ. ದರ್ಶನ್ ಪ್ರಕರಣದಲ್ಲಿ ಅತ್ಯಂತ ಕುತೂಹಲಕಾರಿ ಘಟ್ಟ ವೀಕ್ಷಕರೇ. ಒಂದು ಸಿನಿಮಾದಲ್ಲಿ ಯಾವ ಮಟ್ಟಿಗಿನ ಕುತೂಹಲ ಇರುತ್ತೋ ಅದಕ್ಕಿಂತ ಹೆಚ್ಚಿನ ಕುತೂಹಲ ಇದೆ. ಆದರೆ ದುರಂತ ಅಂದ್ರೆ ಇಲ್ಲೊಂದು ಸಾವು ಸಂಭವಿಸಿದೆ. ಅದು ಮಾತ್ರ ಅನ್ಅಕ್ಸೆಪ್ಟೇಬಲ್ ಅಂತಾನೆ ಹೇಳಬೇಕು. ಎನಿವೆ, ಸಿ.ವಿ. ನಾಗೇಶ್ ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. 400ಕ್ಕೂ ಹೆಚ್ಚು ಬಾರಿ ಅವರೊಂದಿಗೆ ಮಾತನಾಡಿದ್ದಾರೆ. ದರ್ಶನ್ ಜೊತೆ ಎಲ್ಲರೂ ಮಾತಾಡಿಸಿದ್ದಾರೆ. 4 ತಿಂಗಳಿನಲ್ಲಿ 390 ಕರೆಗಳನ್ನು ಮಾಡಿದ್ದಾರೆ. ಪೊಲೀಸರು ಉಲ್ಲೇಖಿಸಿರೋ ಸಿಡಿಆರ್ ಡೀಟೇಲ್ಸ್ ಬಗ್ಗೆ ಸಿ.ವಿ. ನಾಗೇಶ್ ತಮ್ಮ ಆಕ್ಷೇಪಣೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಸಲ್ಲಿಕೆ ಆಗಿರ್ತಕ್ಕಂಥ ಅದು 164 ಸ್ಟೇಟ್ಮೆಂಟ್ಗಳು ಇರಬಹುದು ಅಥವಾ ಸಾಕ್ಷ್ಯ ಸಂಗ್ರಹ ಇರಬಹುದು. ಇದೆಲ್ಲದರ ಬಗ್ಗೆ ನೇರವಾದ ಖಾರವಾದ ಪ್ರಶ್ನೆಗಳನ್ನು ಎತ್ತುತ್ತಾ ಇದ್ದಾರೆ ಸಿ.ವಿ. ನಾಗೇಶ್. 4 ದಿನ ತಡವಾಗಿ ಯಾಕೆ ಪಂಚನಾಮೆಗೆ ಹೋದ್ರು? 9ನೇ ತಾರೀಕು PSI ಪ್ರದೋಷ್ಗೆ ಕಾಲ್ ಮಾಡಿದ್ದಾರೆ. ನಮ್ಮ ತೆರೆ ಮೇಲೆ ನೀವು ನೋಡ್ತಾ ಇದ್ದೀರಾ, ಸಬ್ ಇನ್ಸ್ಪೆಕ್ಟರ್ ವಿನಯ್ಗೆ ಏನು ಬೆಂಗಳೂರಿನಿಂದ ಹೊರಗಿದ್ದಂತಹ PSIಗೆ ಕಾಲ್ ಹೋಗಿದೆ ಪ್ರದೋಷಿಂದ ಅಂತ. ಸೊ 9ನೇ ತಾರೀಕೇನೆ ವಿನಯ್ಗೆ ವಿಷಯ ಗೊತ್ತಾಗಿತ್ತು ಅಂತ ಚಿಕ್ಕಣ್ಣ ಕುರಿತಾಗಿ ಕೂಡ ಸಿ.ವಿ. ನಾಗೇಶ್ ಮಾತನಾಡ್ತಾ ಇದ್ದಾರೆ. 164 ಹೇಳಿಕೆ ಏನಿದೆಯಲ್ಲ ಅದನ್ನು ಓದ್ತಾ ಇದ್ದಾರೆ. ದರ್ಶನ್ ಮುಖಭಾವ ಬದಲಾದ ಬಗ್ಗೆ 164 ಹೇಳಿಕೆ ಕೊಟ್ಟಿಲ್ಲ. 161 ಹೇಳಿಕೆ ಹಾಗೂ 164 ಹೇಳಿಕೆ ಬೇರೆ ಬೇರೆ ಇದೆ. ನೋಡಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಚಾರ್ಜ್ ಶೀಟಲ್ಲಿ ಇರ್ತಕ್ಕಂಥ ಹೇಳಿಕೆ 164 ಹೇಳಿಕೆ, ಜಡ್ಜ್ ಮುಂದೆ ಕೊಟ್ಟಿರ್ತಕ್ಕಂಥ ಹೇಳಿಕೆ, ತನಿಖೆಯಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆ ಬೇರೆ ಬೇರೆ ಇದೆ ಅಂತ ಹೇಳ್ತಾ ಇದ್ದಾರೆ. ಚಿಕ್ಕಣ್ಣ ಹೇಳಿಕೆಯಲ್ಲಿ ಯಾರೋ ಬಂದರು, ಏನೋ ಹೇಳಿದ್ರು, ತಕ್ಷಣ ಅಲ್ಲಿ ಕಿವಿನಲ್ಲಿ ಏನೋ ಹೇಳಿದ್ರು ದರ್ಶನ್ಗೆ. ಆಗ ಅಂದರೆ ಚಿಕ್ಕಣ್ಣ ದರ್ಶನ್ ಮಾತನಾಡ್ತಾ ಇದ್ದಾಗ ಯಾರೋ ಬಂದು ಏನೋ ಹೇಳಿದ್ರು, ಆಗ ದರ್ಶನ್ ಮುಖಭಾವ ಬದಲಾಯಿತು ಅಂತ ಒಂದು ಕಡೆ ಇದೆ. ಮತ್ತೊಂದು ಕಡೆ ದರ್ಶನ್ ಮುಖಭಾವ ಬದಲಾಯಿತು ಅಂತ ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್ ಇಲ್ಲ. ಸೊ ಇದನ್ನ ಪೊಲೀಸರು ಸೇರಿಸಿದಾರ ಹಾಗಾದ್ರೆ ಅನ್ನೋ ಅನುಮಾನ ಮೂಡುತ್ತೆ ಸಿ.ವಿ. ನಾಗೇಶ್ ಅವರ ವಾದ ಕೇಳ್ತಾ ಇದ್ರೆ. ಅದರ ಸತ್ಯ ಏನು ಅನ್ನೋದು ನಮಗೆ ಗೊತ್ತಿಲ್ಲ. ಮುಂದೆ ನ್ಯಾಯಾಲಯ ಇದ್ರ ಬಗ್ಗೆ ತೀರ್ಪು ಕೊಡಬೇಕಷ್ಟೇ. ಒಟ್ಟಿನಲ್ಲಿ ಸಿ.ವಿ. ನಾಗೇಶ್ ಈ ಬಗ್ಗೆ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಎನಿವೆ, ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ಚಿಕ್ಕಣ್ಣ ಅವರ ಹೇಳಿಕೆ ಮತ್ತು ಆ ಕುರಿತಾದ ಲೋಪದೋಷಗಳು ಅದನ್ನ ಮೆನ್ಷನ್ ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್. ಹಾಗೇನೆ ಪ್ರದೋಷ್ ಮತ್ತು ವಿನಯ್ ನಡುವಿನ ಸಂಭಾಷಣೆ, ವಿನಯ್ ಅನ್ನನ್ನ ಪೊಲೀಸರು ಅರೆಸ್ಟ್ ಮಾಡುವಲ್ಲಿ ತಡ ಮಾಡಿರ್ತಕ್ಕಂಥದ್ದು, ಅವರ ಫೋನ್ ಕಾಲ್ಗಳು, ಇದೆಲ್ಲದ್ರ ಬಗ್ಗೆ ಕೂಡ ಅಬ್ಜೆಕ್ಷನ್ಸ್ ರೈಸ್ ಮಾಡ್ತಾ ಇದ್ದಾರೆ. ಏನೆಲ್ಲ ಅಂಶಗಳನ್ನ ಹೇಳ್ತಾ ಇದ್ದಾರೆ ಸಿ.ವಿ. ನಾಗೇಶ್? ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ, ನೋಡಿ, ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆದಂತ ಕೆಲ ಅಂಶಗಳು, ಅದರಲ್ಲಿ ದರ್ಶನ್ ಹೇಗೆ ಅದರಲ್ಲಿ ಪಾಲು ಅಂತ ಹೇಳಿ ಏನು ಮೆನ್ಷನ್ ಮಾಡಿದ್ದಾರೆ ಅಥವಾ ಎವಿಡೆನ್ಸ್ ಗಳನ್ನ ಇವರು ಸೃಷ್ಟಿ ಮಾಡಿದ್ದಾರೆ. ಆ ಎವಿಡೆನ್ಸ್ ಗಳಿಗೆ ಕೌಂಟರ್ ಕೊಡೋ ದೃಷ್ಟಿಯಲ್ಲಿ ಈಗ ಸಿ.ವಿ. ನಾಗೇಶ್ ಅವರ ವಾದ ಬಹಳ ಪ್ರಮುಖವಾಗಿದೆ. ನೋಡಿ, ಚಿಕ್ಕಣ್ಣ ಅವರ 164 ಹೇಳಿಕೆಯನ್ನ ಸಿ.ವಿ. ನಾಗೇಶ್ ಅವರು ಓದಿದ್ರು. ಚಿಕ್ಕಣ್ಣ 164 ಅಡಿ ನೀಡಿದ ಹೇಳಿಕೆ ಬೇರೆ ಇದೆ. ದರ್ಶನ್ ಮುಖಭಾವ ಬದಲಾವಣೆ ಬಗ್ಗೆ ಅವ್ರು ಹೇಳಿಲ್ಲ ಅನ್ನೋದನ್ನ ಹೇಳ್ತಾರೆ. ಚಿಕ್ಕಣ್ಣ 164 ಹೇಳಿಕೆಯಲ್ಲಿ ದರ್ಶನ್ ಮುಖಭಾವದ ಬಗ್ಗೆ ಅಂದ್ರೆ ಅವರು ಯಾರೋ ಬಂದು ಹೇಳಿದ ತಕ್ಷಣ ದರ್ಶನ್ಗೆ ಅವ್ರ ಮುಖಭಾವ
ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ರಂಜಿತ್, 161 ಹೇಳಿಕೆಯಲ್ಲಿ ಪೊಲೀಸರು ಬೇಕಾದ ರೀತಿ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ಸ್ಟೋನಿ ಬ್ರೂಕ್ನಲ್ಲಿ ಷಡ್ಯಂತ್ರ ಆಗಿದೆ ಅಂತ ಆರೋಪ ಇದೆ. ಆಹಾರ ನೀರು ಕೊಟ್ಟು ಪೊಲೀಸ್ ಠಾಣೆಗೆ ಕರೆದೊಯ್ದಿದ್ದಾರೆ. ಹೀಗಂತ ದರ್ಶನ್ ಹೇಳಿದ್ದಾರೆ ಅಂತ ಹೇಳಿಕೆ ಇದೆ. ಅವ್ರಿಗೆ ಬೇಕಾದಾಗ ಪೊಲೀಸರು ಬರ್ಕೊಂಡಿದ್ದಾರೆ ಅಂತ ಕೋರ್ಟ್ನಲ್ಲಿ ದರ್ಶನ್ ಪರ ಸಿ.ವಿ. ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. 161 ಹೇಳಿಕೆ ಮತ್ತು 164 ಹೇಳಿಕೆ ಅಂದ್ರೆ ನ್ಯಾಯಾಧೀಶರ ಎದುರು ಹೇಳಿರ್ತಕ್ಕಂಥ ಹೇಳಿಕೆ ಮತ್ತು ಪೊಲೀಸರ ತನಿಖೆಯ ವೇಳೆಯಲ್ಲಿ ಹೇಳಿರ್ತಕ್ಕಂಥ ಹೇಳಿಕೆ, ಎರಡರಲ್ಲೂ ಕೂಡ ಏನೆಲ್ಲ ವ್ಯತ್ಯಾಸಗಳಿದೆ ಅನ್ನೋದನ್ನ ಹೈಲೈಟ್ ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್. ಚಿಕ್ಕಣ್ಣ ಅವರ ಹೇಳಿಕೆಯನ್ನು ಕೂಡ ಮೆನ್ಷನ್ ಮಾಡ್ತಾ ಇದ್ರು. ಅದರಲ್ಲಿ ಏನೆಲ್ಲ ಲೋಪದೋಷಗಳಿದೆ ಅಂದ್ರೆ ಪೊಲೀಸರು ಮೆನ್ಷನ್ ಮಾಡಿರೋದ್ರಲ್ಲಿ ಏನೆಲ್ಲ ಲೋಪದೋಷಗಳಿದೆ ಅನ್ನೋದನ್ನ ಹೇಳ್ತಾ ಇದ್ರು. ಅದೇ ರೀತಿ ದರ್ಶನ್ 164 ಹೇಳಿಕೆಯನ್ನು ಕೂಡ ಅನಲೈಸ್ ಮಾಡ್ತಾರಾ ನೋಡ್ಬೇಕಾಗಿದೆ. ರೈಟ್, ಲೆಟ್ಸ್ ಗೆಟ್ ಬ್ಯಾಕ್ ಟು ರಂಜಿತ್. ಪ್ಲೀಸ್ ಗೋ ಅಹೆಡ್ ರಂಜಿತ್, ಹೇಳಿ. ಶ್ರೀಲಕ್ಷ್ಮಿ, ನೋಡಿ 164 ಅಡಿಯಲ್ಲಿ ಚಿಕ್ಕಣ್ಣ ಹೇಳಿಕೆಯನ್ನ ನೀಡಿದ್ದಾರೆ. ಇವರು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದಂತ ಕೆಲ ಅಂಶಗಳು, ಅವರು ಕೊಟ್ಟಂತ ಹೇಳಿಕೆಗೆ ಮತ್ತೆ ಇವರು ಮೆನ್ಷನ್ ಮಾಡಿದಂತ ಅಂಶಗಳು ತದ್ವಿರುದ್ಧವಾಗಿದೆ ಅನ್ನೋದನ್ನ ಇಲ್ಲಿ ಸಿ.ವಿ. ನಾಗೇಶ್ ಅವರು ಹೇಳ್ತಾರೆ. ಇದರಲ್ಲೂ ಕೂಡ ಅನುಮಾನ ಬರುತ್ತೆ, ಇವರಿಗೆ ಬೇಕಾದ ಹಾಗೆ ಇವರು ಚಾರ್ಜ್ ಶೀಟ್ ನಲ್ಲಿ ಕೆಲವು ಎವಿಡೆನ್ಸ್ ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದು. ಚಿಕ್ಕಣ್ಣ ಬಹಳ ಕ್ಲಿಯರ್ ಆಗಿ ಹೇಳ್ತಾರೆ, ದರ್ಶನ್ ಸ್ಟೋನಿ ಬ್ರೂಕ್ ಪಬ್ ನಲ್ಲಿ ಪಾರ್ಟಿ ಮಾಡ್ತಾ ಇದ್ದಾಗ ಇಂಥ ವಿಚಾರ ದರ್ಶನ್ಗೆ ಅಂದ್ರೆ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬಂದಿದ್ದೀವಿ ಅನ್ನೋ ವಿಚಾರ ಗೊತ್ತಾದ ತಕ್ಷಣ ಅವರ ಮುಖಭಾವದಲ್ಲಿ ಬದಲಾವಣೆ ಆಯ್ತು. ಆನಂತರ ದರ್ಶನ್ ಅಲ್ಲಿಂದ ಹೊರಟು ಬಂದ್ರು. ದರ್ಶನ್ ಅಲ್ಲಿ ಬಂದು ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ರು ಅನ್ನೋದೆಲ್ಲ ಏನು ಉಲ್ಲೇಖ ಇದೆ. ಅಲ್ಲಿ ಚಿಕ್ಕಣ್ಣ ಹೇಳಿಕೆ, ಅವರ 164 ಸ್ಟೇಟ್ಮೆಂಟ್ ಅನ್ನ ಗಮನಿಸಿದಾಗ ಅದ್ಯಾವುದು ಕೂಡ ಅವರು ಉಲ್ಲೇಖ ಮಾಡಿರ್ಲಿಲ್ಲ. ದರ್ಶನ್ ಮುಖಭಾವದಲ್ಲಿ ಬದಲಾವಣೆ ಆಯ್ತು, ಮತ್ತೊಂದು ಯಾವುದು ಕೂಡ ಉಲ್ಲೇಖ ಮಾಡಿರ್ಲಿಲ್ಲ. ಪೊಲೀಸರು ಯಾಕೆ ಈ ರೀತಿಯಾಗಿ ಅದನ್ನ ಪ್ರಸ್ತಾಪ ಮಾಡಿದ್ರು ಅನ್ನೋದೆಲ್ಲವೂ ಕೂಡ ಸಿ.ವಿ. ನಾಗೇಶ್ ಅವರ ವಾದ ಆಗಿತ್ತು. ಏನು ಚಿಕ್ಕಣ್ಣ 164 ಹೇಳಿಕೆ ಹಾಗೂ 161 ಹೇಳಿಕೆ ಇವೆರಡೂ ಕೂಡ ಬೇರೆ ಬೇರೆ ಇದೆ. ನ್ಯಾಯಾಧೀಶರ ಮುಂದೆ ಕೊಟ್ಟಂತ ಹೇಳಿಕೆ ಮತ್ತೆ ಪೊಲೀಸರ ಮುಂದೆ ಕೊಟ್ಟಂತ ಹೇಳಿಕೆ ಇವೆಲ್ಲವೂ ಕೂಡ ಬೇರೆ ಬೇರೆ ಇರೋದು. ಈಗ ಇವರು ತನಿಖೆಯಲ್ಲಿ ಕಲೆ ಹಾಕಿರುವಂತ ಸಾಕ್ಷಿಗಳ ಮೇಲೆ ಅನುಮಾನ ಬರುವ ರೀತಿಯಲ್ಲಿದೆ ಅನ್ನೋದನ್ನ ಇಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ಇನ್ನು ಸ್ಟೋನಿ ಬ್ರೂಕ್ ನಲ್ಲಿ ಷಡ್ಯಂತ್ರ ಅಂತ ಹೇಳಿ ಆರೋಪ ಇದೆ. ಆದ್ರೆ ಆ ರೀತಿಯ ಯಾವುದೇ ಒಂದು ಎವಿಡೆನ್ಸ್ ಗಳು ಸಿಕ್ಕಿಲ್ಲ. ಪೊಲೀಸರು ಹಾಗಾದ್ರೆ ಯಾವ ಆಧಾರದ ಮೇಲೆ ಷಡ್ಯಂತ್ರ ಮಾಡಿದ್ರು ಅನ್ನೋದ್ರ ಬಗ್ಗೆ, ಸಾಕ್ಷಿಗಳನ್ನ ಕಲೆ ಹಾಕಿದ್ರು ಅನ್ನೋದ್ರ ಬಗ್ಗೆ ಕೂಡ ಸಿ.ವಿ. ನಾಗೇಶ್ ಅವರು ವಾದ ಮಾಡ್ತಾ ಇದ್ದಾರೆ. ಸಿ.ವಿ. ನಾಗೇಶ್ ಅವರ ವಾದ ಬಹಳ ಕ್ಲಿಯರ್ ಆಗಿದೆ. ಅವರು ಪೊಲೀಸರು ಕಲೆ ಹಾಕಿರುವಂತ ಸಾಕ್ಷಿಗಳೇನಿದಾವೆ ಆ ಸಾಕ್ಷಿಗಳಲ್ಲೇ ಒಂದು ರೀತಿಯಲ್ಲಿ ಕನ್ಫ್ಯೂಸ್ ಮಾಡುವ ರೀತಿಯಲ್ಲಿ ನ್ಯಾಯಾಧೀಶರಿಗೆ ವಾದವನ್ನ ಮಂಡಿಸ್ತಾ ಇದ್ದಾರೆ. ಒಂದು ಆ ಸಾಕ್ಷಿಗೆ ಕೌಂಟರ್ ಕೊಡುವ ರೀತಿಯಲ್ಲಿ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ ನ್ಯಾಯಾಧೀಶರ ಮುಂದೆ. ನ್ಯಾಯಾಧೀಶರು ಎಲ್ಲವನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ನ್ಯಾಯಾಧೀಶರ ವಿವೇಚನೆಯಂತೆ ಇವತ್ತು ದರ್ಶನ್ಗೆ ಬೇಲ್ ಕೊಡುವಂತ ತೀರ್ಮಾನಕ್ಕೆ ಬರ್ತಾರಾ ಅಥವಾ ಇದು ಕೆಲವು ದಿನಗಳ ಕಾಲ ಮುಂದುವರಿಲಿ ಅಥವಾ ಪ್ರೊಸೀಡಿಂಗ್ಸ್ ಇದೇ ರೀತಿಯಾಗಿ ಕಂಟಿನ್ಯೂ ಆಗ್ಲಿ, ಮತ್ತೆ ವಿರೋಧದ ಒಂದು ಪರ ವಿರೋಧದ ವಾದ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ನ್ಯಾಯಾಧೀಶರು ಅದನ್ನ ಪರಿಗಣಿಸಿ ನಂತರದ ಹಂತದಲ್ಲಿ ಬೇಲ್ ವಿಚಾರವಾಗಿ ಚಿಂತನೆಯನ್ನ ಮಾಡುವಂತ ಸಾಧ್ಯತೆ ಇದೆ. ಸದ್ಯಕ್ಕಂತೂ ಈಗ ಸಿ.ವಿ. ನಾಗೇಶ್ ಅವರ ವಾದ ಸಾಗ್ತಾ ಇದೆ. ಅದರಲ್ಲಿ ಒಂದೊಂದು ವಿಚಾರ, ಅದರಲ್ಲೂ ಚಾರ್ಜ್ ಶೀಟ್ ನಲ್ಲಿ ಕೆಲವೊಂದಿಷ್ಟು ಪ್ರಮುಖವಾದಂತ ಎವಿಡೆನ್ಸ್ ಗಳಿಗೆ ಕೌಂಟರ್ ಕೊಡೋ ನಿಟ್ಟಿನಲ್ಲಿ ಈಗ ಸಿ.ವಿ. ನಾಗೇಶ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ರಂಜಿತ್ ಡೀಟೇಲ್ಸ್ಗಾಗಿ. ಒಟ್ಟಿನಲ್ಲಿ ಯಾವ ಚಾರ್ಜ್ ಶೀಟ್ ದರ್ಶನ್ಗೆ ಮುಳುವಾಗತ್ತೆ, ದರ್ಶನ್ಗೆ ಶಿಕ್ಷೆಗೆ ದಾರಿಯಾಗತ್ತೆ ಅಂತ ಹೇಳಲಾಗ್ತಿತ್ತು, ಅದೇ ಚಾರ್ಜ್ ಶೀಟ್ನ ಲೋಪದೋಷಗಳೇನೆ ಈಗ ದರ್ಶನ್ಗೆ ಬೇಲ್ ಸಿಗೋದಕ್ಕೆ ವರವಾಗತ್ತಾ ಅನ್ನೋವಂಥದ್ದು ಅನ್ಸುತ್ತೆ ಸಿ.ವಿ. ನಾಗೇಶ್ ಅವರ ವಾದನ ನೋಡಿದ್ರೆ. ಸಿ.ವಿ. ನಾಗೇಶ್ ಪಾಯಿಂಟ್ ಬೈ ಪಾಯಿಂಟ್ ಇಡೀ ಚಾರ್ಜ್ ಶೀಟ್ನ ಹತ್ತತ್ರ 3000 ಪುಟಗಳ ಚಾರ್ಜ್ ಶೀಟ್ ಏನಿದೆ, ಇಡೀ ಚಾರ್ಜ್ ಶೀಟ್ನ ಪ್ರಮುಖ ಅಂಶಗಳನ್ನ ಹೇಗೆ ಅವರು ಅದು ತಪ್ಪು ಅಂತ ಅಥವಾ ಅದನ್ನ ದರ್ಶನ್ ವಿರುದ್ಧವಾಗಿ ಬೇಕಂತಲೇ ತಯಾರು ಮಾಡಲಾಗಿದೆ ಅನ್ನೋ ಅರ್ಥದಲ್ಲಿ ಅದು ಹೇಗೆ ಅಂತ ಕೋರ್ಟ್ಗೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಹೇಗೆ ಸಾಕ್ಷ್ಯಗಳನ್ನು ತಯಾರು ಮಾಡಿಕೊಂಡು ಆಮೇಲೆ ತನಿಖೆಯನ್ನ ಮಾಡಲಾಯಿತು ಅನ್ನೋಂಥದ್ದನ್ನು ಕೂಡ ಆರೋಪನ ಮಾಡ್ತಾ ಇದ್ದಾರೆ. ಹೇಳಿಕೆಗಳಲ್ಲಿನ ವ್ಯತ್ಯಾಸ, 164 ಸ್ಟೇಟ್ಮೆಂಟ್, 161 ಸ್ಟೇಟ್ಮೆಂಟ್, ಊಟಕ್ಕೆ ಸೇರಲು ಒಂದೆಡೆ ಬರೋದು ಸಂಚಾಗತ್ತಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸಿನಿಮಾ ಬಗ್ಗೆ ಮಾತನಾಡಿದ್ದಾಗಿ ನವೀನ್ ಹೇಳಿಕೆ ಕೊಟ್ಟಿದ್ದಾರೆ. ಹಾಗೇನೆ ಇಲ್ಲಿ ಕೊಲೆ ಸಂಚು ಅಂತ, ಕಾನ್ಸ್ಪಿರಸಿ ಅಂತ ಪೊಲೀಸರು ಹೇಳ್ತಾರೆ. ಆದರೆ ಊಟಕ್ಕೆ ಎಲ್ಲರೂ ಒಂದು ಕಡೆ ಸೇರೋದು ಅದು ಹೆಂಗೆ ಸಂಚಾಗತ್ತೆ ಅಂತ ಸಿ.ವಿ. ನಾಗೇಶ್ ಕೇಳ್ತಾ ಇದ್ದಾರೆ. ಸ್ಟೋನಿ ಬ್ರೂಕ್ನಲ್ಲಿ ಊಟಕ್ಕೆ ಅಂತ ಸೇರಿದ್ರು, ಊಟಕ್ಕೆ ಒಂದು ಕಡೆ ಸೇರೋದು ಸಂಚಾಗತ್ತಾ ಅಂತ ಸಿ.ವಿ. ನಾಗೇಶ್ ಪ್ರಶ್ನೆ ಮಾಡ್ತಾ ಇದ್ದಾರೆ.
ಚಿಕ್ಕಣ್ಣ ಹೇಳಿಕೆ ಇರ್ಬೋದು, ನವೀನ್ ಹೇಳಿಕೆ ಇರ್ಬೋದು, ಅದನ್ನು ಮತ್ತೊಂದು ಸಾರಿ ಮೆನ್ಷನ್ ಮಾಡಿ ಸಿ ವಿ ನಾಗೇಶ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವರ ಹೇಳಿಕೆಗಳನ್ನು ದಾಖಲಿಸ್ಕೊಂಡು ಊಟಕ್ಕೆ ಬಂದಿದ್ದೆ ಅಂತ ಚಿಕ್ಕಣ್ಣ ಸ್ಪಷ್ಟವಾಗಿ ಹೇಳ್ತಾರೆ. ಇದನ್ನು ಸಂಚು ಅಂತ ಪೊಲೀಸ್ನವ್ರು ಹೇಳ್ತಾ ಇದ್ದಾರಾ? ಅದು ಹೆಂಗೆ ಊಟಕ್ಕೆ ಬರೋದು ಸಂಚಾಗುತ್ತೆ? ಒಂದು ಕಡೆ ಕೂತ್ಕೊಂಡು ಊಟ ಮಾಡ್ತಿದ್ದೀವಪ್ಪ ಅನ್ನೋದು ಕೊಲೆಗೆ ಸಂಚು ಅಂತ ಯಾವ ಆಧಾರದ ಮೇಲೆ ಪ್ರೂವ್ ಮಾಡ್ತಾರೆ? ಮುಖಭಾವದಲ್ಲಿ ಬದಲಾವಣೆ ಅಂತ ಒಂದು ಸ್ಟೇಟ್ಮೆಂಟಲ್ಲಿದೆ, ಒಂದು ಸ್ಟೇಟ್ಮೆಂಟಲ್ಲಿ ಇಲ್ಲ. ಒಂದೇ ಆರೋಪಿಯ ಎರಡು ಹೇಳಿಕೆಗಳಲ್ಲಿ ಒಂದು ಕಡೆ ಇದೆ, ಒಂದು ಕಡೆ ಇಲ್ಲ ಅಂತಂದ ಮೇಲೆ ಹಾಗಾದರೆ ಮುಖಭಾವದಲ್ಲಿನ ಬದಲಾವಣೆ ಅಂತ ಆದ ತಕ್ಷಣ ಅದು ಸಂಚಾಗ್ಬಿಡತ್ತಾ ಅನ್ನೋ ಪ್ರಶ್ನೆಯನ್ನು ಎತ್ತುತ್ತಾ ಇದ್ದಾರೆ ಸಿ ವಿ ನಾಗೇಶ್. ಸಾಕ್ಷಿಗಳ ಹೇಳಿಕೆಯಲ್ಲಿ ಕೊಲೆ ಷಡ್ಯಂತ್ರದ ಉಲ್ಲೇಖ ಇಲ್ಲ. ಕೋರ್ಟ್ನಲ್ಲಿ ದರ್ಶನ್ ಪರ ಸಿ ವಿ ನಾಗೇಶ್ ಹೇಳ್ತಾ ಇದ್ದಾರೆ, ಚಾರ್ಜ್ ಶೀಟಲ್ಲಿ ಪೊಲೀಸರು ಹೇಳ್ತಾ ಇದ್ದಾರೆ ಷಡ್ಯಂತ್ರ ಇತ್ತು, ಸ್ಟೋನಿ ಬ್ರೂಕ್ನಲ್ಲಿ ಷಡ್ಯಂತ್ರ ಮಾಡಿದ್ರು ಅಂತ ಜನರಲ್ ಆಗಿ ಹೇಳ್ತಾರೆ. ಆದರೆ ಸಾಕ್ಷ್ಯಗಳು ನೋಡಿದ್ರೆ ಸಾಕ್ಷಿಗಳು ಎಲ್ಲೂ ಕೂಡ ನಾವು ಸಂಚಲ್ಲಿ ಭಾಗವಹಿಸಿದ್ವಿ ಅಥವಾ ದರ್ಶನ್ ಸಂಚಲ್ಲಿ ಭಾಗವಹಿಸಿದ್ರು ಅಂತ ಎಲ್ಲೂ ಹೇಳಿಲ್ಲ ಅಂತ ಸಿ ವಿ ನಾಗೇಶ್ ಮೆನ್ಷನ್ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಬೇಲ್ ಸಿಗೋದು ಸಿಗದೇ ಇರೋದು ಅಥವಾ ನ್ಯಾಯ ತೀರ್ಮಾನ ಆಗುವಂಥದ್ದು ಕಾನೂನಿನ ಆಧಾರದ ಮೇಲೆ, ಕಾನೂನು ಏನು ಹೇಳುತ್ತೆ ಮತ್ತು ಯಾವೆಲ್ಲ ಸಾಕ್ಷ್ಯಗಳು ಇದ್ದಾವೆ ಅನ್ನೋದರ ಆಧಾರದ ಮೇಲೆ. ಸಾಕ್ಷ್ಯಗಳು ಇಲ್ಲದೇನೆ ಸುಮ್ಮನೆ ತೀರ್ಪನ್ನು ಯಾರೂ ಕೊಡೋದಿಲ್ಲ. ಸಾಕ್ಷ್ಯಗಳ ಆಧಾರದ ಮೇಲೇ ಯಾವುದೇ ನ್ಯಾಯಾಧೀಶರಾದರೂ ಕೂಡ ತೀರ್ಪು ಕೊಡ್ತಾರೆ. ಹಾಗಾಗಿ ಸಾಕ್ಷ್ಯಗಳು ಎಷ್ಟು ಪ್ರಬಲವಾಗಿವೆ ಮತ್ತು ಎಷ್ಟು ಸರಿಯಾಗಿದೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. ದರ್ಶನ್ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟಲ್ಲಿ ಊಟಕ್ಕೆ ಹೋಗಿದ್ರು, ಚಿಕ್ಕಣ್ಣ ಮತ್ತು ಇತರರ ಜೊತೆ ಊಟಕ್ಕೆ ಹೋಗಿದ್ರು ಅಂತ ಚಿಕ್ಕಣ್ಣ ಹೇಳಿಕೆ ಏನಿದೆಯಲ್ಲ ಅದನ್ನು ಮೆನ್ಷನ್ ಮಾಡ್ತಾರೆ ಸಿ ವಿ ನಾಗೇಶ್ ಅವರು. ಆಮೇಲೆ ಊಟಕ್ಕೆ ಹೋಗ್ಬಿಟ್ರೆ ಅದು ಕೊಲೆ ಸಂಚು ಹೆಂಗಾಗತ್ತೆ? ಸಿನಿಮಾ ಬಗ್ಗೆ ಮಾತಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಚಾರ್ಜ್ ಶೀಟಲ್ಲಿ ಸ್ಟೋನಿ ಬ್ರೂಕಲ್ಲಿ ಕೂತ್ಕೊಂಡು ಸಂಚು ಮಾಡಿದ್ರು ಅಂತ ಉಲ್ಲೇಖ ಆಗಿದೆ. ಸಂಚು ಮಾಡಿದೀವಿ ಅಂತ ಯಾವ ಸಾಕ್ಷಿ ಹೇಳಿದ್ದಾರೆ? ಸಾಕ್ಷ್ಯ ಎಲ್ಲಿದೆ? ಇದು ಸಿ ವಿ ನಾಗೇಶ್ ಅವರ ಪ್ರಶ್ನೆ. ಲೆಟ್ಸ್ ಗೆಟ್ ಬ್ಯಾಕ್ ಟು ರಂಜಿತ್. ಏನೆಲ್ಲ ಅಪ್ಡೇಟ್ ಇದೆ? ಇನ್ನು ಎಷ್ಟು ಹೊತ್ತು ನಡೆಯಬಹುದು? ಯಾಕಂದ್ರೆ ಚಾರ್ಜ್ ಶೀಟ್ನ ಯಾವ ಅಂಶನೂ ಬಿಡೋ ಥರ ಕಾಣ್ತಾ ಇಲ್ಲ ಸಿ ವಿ ನಾಗೇಶ್. ಪ್ರತಿ ಅಂಶದಲ್ಲೂ ಒಂದು ಲೂಪ್ ಹೋಲ್ ಎತ್ತಿ ತೋರಿಸ್ತಾ ಇದ್ದಾರೆ. ಇಡೀ ಪ್ರಕರಣಕ್ಕೆ ವಿಭಿನ್ನವಾದಂತಹ ಒಂದು ಟ್ವಿಸ್ಟ್. ರಂಜಿತ್, ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ, ನೋಡಿ, ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಇವರೆಲ್ಲರೂ ಕೂಡ ಕುಳಿತುಕೊಂಡು ರೇಣುಕಾ ಸ್ವಾಮಿಯನ್ನ ಕರೆಸೋದ್ರ ಬಗ್ಗೆ ಮತ್ತೆ ರೇಣುಕಾ ಸ್ವಾಮಿಯನ್ನ ಕರೆಸಿ ಆತನನ್ನ ಕೊಲೆ ಮಾಡೋದ್ರ ಬಗ್ಗೆ ಸಂಚು ರೂಪಿಸಿದ್ರು ಅನ್ನೋದು ಏನು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿತ್ತು. ಸ್ಟೋನಿ ಬ್ರೂಕ್ ನಲ್ಲಿ ಇವರು ಸಂಚು ರೂಪಿಸಿದ್ರು ಅನ್ನೋ ವಿಚಾರ, ಇದರ ಬಗ್ಗೆ ಈಗ ಸಿ ವಿ ನಾಗೇಶ್ ಅವರು ಇಲ್ಲಿ ಆ ಪಾಯಿಂಟ್ ಅನ್ನ ಅಥವಾ ಆ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಈಗ ನ್ಯಾಯಾಧೀಶರಿಗೆ ಮನವರಿಕೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಊಟಕ್ಕೆ ಒಂದೆಡೆ ಬರುವುದು ಅದು ಸಂಚು ಆಗುತ್ತಾ ಅಂತ ಹೇಳಿ ಅವ್ರು ಪ್ರಶ್ನೆ ಮಾಡಿದ್ದಾರೆ. ಸಿನಿಮಾ ಬಗ್ಗೆ ಮಾತಾಡಿದ್ದಾಗಿ ಸಾಕ್ಷಿ ನವೀನ್ ಹೇಳಿಕೆಯನ್ನ ಕೂಡ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಆದ್ರೆ ಕೊಲೆ ಸಂಚಿನ ಹೇಳಿಕೆಯನ್ನ ಎಲ್ಲೂ ಕೂಡ ಇಲ್ಲಿ ನೀಡಿಲ್ಲ ಅನ್ನೋದು ಸಿ ವಿ ನಾಗೇಶ್ ಅವರ ಒಂದಿಷ್ಟು ವಾದ ಆಗಿದೆ. ಮುಖದಲ್ಲಿ ಬದಲಾವಣೆ ಆಗುವುದು ಏನೂ ಇಲ್ಲ, ಅಂದ್ರೆ ಷಡ್ಯಂತ್ರ ಮಾಡಿದ್ರು ಅಥವಾ ಸಂಚು ರೂಪಿಸಿದ್ರು ಅಲ್ಲಿಂದನೇ ಶುರುವಾಯ್ತು. ಇವರೆಲ್ಲರೂ ಕೂಡ ಆನಂತರ ತಂಡ ಕಟ್ಟಿಕೊಂಡು ಹೋದ್ರು. ಈ ತರದ್ದೆಲ್ಲ ಏನ್ ವಿಚಾರಗಳಿತ್ತು ಅದೆಲ್ಲದಕ್ಕೂ ಕೂಡ ಸಿ ವಿ ನಾಗೇಶ್ ಅವರು ಬಹಳ ಕ್ಲಾರಿಟಿಯನ್ನು ನೀಡ್ತಾ ಇದ್ದಾರೆ. ಮತ್ತೆ ಇಂಥ ಫ್ಯಾಕ್ಟ್ ಇದಕ್ಕೆ ಇದು ಅನ್ನೋದನ್ನ ಬಹಳ ಕ್ಲಿಯರ್ ಆಗಿ ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಡೋದಕ್ಕೆ ಈಗ ಹೋಗ್ತಾ ಇದ್ದಾರೆ. ಮುಂದುವರೆದು ನಾವು ಗಮನಿಸ್ತಾ ಹೋದ್ರೆ ಇನ್ನು ಶೆಟ್ಟ ವಾಚ್ಮ್ಯಾನ್ ಪ್ರಮುಖ ಸಾಕ್ಷಿಯಾಗಿ ಹೆಸರಿಸಲಾಗಿದೆ. 5 ದಿನದ ನಂತರ ಪ್ರಮುಖ ಸಾಕ್ಷಿಯ ಹೇಳಿಕೆಯನ್ನು ದಾಖಲಿಸಲಾಗಿದೆ. ಘಟನೆ ದಿನವಾದ ಜೂನ್ 8ರಂದು ಪೊಲೀಸರು 9ರಂದು ಸ್ಥಳದಲ್ಲೇ ಇದ್ದಾರೆ. ಆದ್ರೆ ಯಾಕೆ ಸಾಕ್ಷಿಯ ಹೇಳಿಕೆಯನ್ನ ಅವರು 15ನೇ ತಾರೀಕು ಪಡೆದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಸಿ ವಿ ನಾಗೇಶ್ ಅವರು ಇಲ್ಲಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಅಂದ್ರೆ ಅವರು ಹೇಳೋದಕ್ಕೆ ಅಥವಾ ಕನ್ವೆ ಮಾಡೋದಕ್ಕೆ ಹೊರಟಿರೋ. ರೈಟ್, ವಾಪಸ್ ಬರ್ತೀವಿ ರಂಜಿತ್, ದಯವಿಟ್ಟು ಸಂಪರ್ಕದಲ್ಲಿರಿ. ಸೆಕ್ಯೂರಿಟಿ ಗಾರ್ಡ್ ಪ್ರಮುಖ ಸಾಕ್ಷಿಯಾಗಿ ಹೆಸರಿಸಲಾಗಿದೆ. 5 ದಿನದ ನಂತರ ಪ್ರಮುಖ ಸಾಕ್ಷಿಯ ಹೇಳಿಕೆಯನ್ನು ದಾಖಲಿಸ್ತಾರೆ. ಘಟನೆ ನಡೆದಿರೋದು ಜೂನ್ 8ನೇ ತಾರೀಕು. ಪೊಲೀಸರು 9ನೇ ತಾರೀಕಿಗೆ ಸ್ಥಳಕ್ಕೆ ಹೋಗಿದ್ದಾರೆ. ಆದರೆ ಪ್ರಮುಖ ಸಾಕ್ಷಿಯ ಹೇಳಿಕೆ ಯಾವಾಗ ತಗೋತಾರೆ? 15ನೇ ತಾರೀಕು ತಗೋತಾರೆ. ಸೆಕ್ಯೂರಿಟಿ ಗಾರ್ಡೇ ಪ್ರಮುಖ ಹೇಳಿಕೆ ಅಂತ ಹೇಳ್ತಾರೆ. ಆದ್ರೆ ಆ ಪ್ರಮುಖವಾದ ಸಾಕ್ಷಿಯನ್ನ ಘಟನೆ ನಡೆದು 5 ದಿನಗಳ ನಂತರ ಯಾಕೆ ತಗೋತಾರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್. ಚಾರ್ಜ್ ಶೀಟ್ ಲೋಪದೋಷದ ಬಗ್ಗೆ ಪ್ರತಿಯೊಂದು ಅಂಶವನ್ನು ಕೂಡ ಎತ್ತಿ ಎತ್ತಿ ತೋರಿಸ್ತಾ ಇದ್ದಾರೆ. ಹೇಗೆ ಚಾರ್ಜ್ ಶೀಟ್ ಸಂಪೂರ್ಣ ದೋಷಪೂರಿತವಾಗಿದೆ ಅನ್ನೋಂಥದ್ದನ್ನ ವಕೀಲರು ಮೆನ್ಷನ್ ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್. ಸಿ ವಿ ನಾಗೇಶ್ ಅವರ ವಾದ ನೋಡಿದ್ರೆ ಇಡೀ ಕೇಸ್ ಡಿಫ್ರೆಂಟ್ ಟ್ವಿಸ್ಟ್ ತಗೊಳುತ್ತಾ ಅನ್ನೋ ಪ್ರಶ್ನೆ ಬರುತ್ತೆ. ರೈಟ್, ರೆಡ್ ಕಾರ್ ಬಂತು ಹೋಯ್ತು ಅಂತ ಅಷ್ಟೇ ಪ್ರಮುಖ ಸಾಕ್ಷಿ ಹೇಳಿದ್ದಾರೆ. ಪ್ರಮುಖ ಸಾಕ್ಷಿಯ ಹೇಳಿಕೆಯನ್ನ ದಾಖಲು ಮಾಡೋದಕ್ಕೆ ಅತ್ಯಂತ ವಿಳಂಬ ಆಗಿದೆ. ಅದರಲ್ಲೂ ಅವ್ರು ಏನು ಹೇಳಿಕೆ ಕೊಡ್ತಾರೆ?
ರೆಡ್ ಕಾರ್ ಬಂತು, ಕಾರ್ ಹೋಯ್ತು ಅಂತ ಹೇಳ್ತಾರೆ. ಸೊ ಈ ವಿಳಂಬದ ಕಾರಣಕ್ಕೆ ಕೋರ್ಟ್ನಲ್ಲಿ ಬೇಲ್ ಸಿಕ್ಕ ಉದಾಹರಣೆ ಇದೆ ಅಂತ ಹೇಳ್ತಾ ಇದ್ದಾರೆ ಸಿ ವಿ ನಾಗೇಶ್. ಸೊ ಪ್ರಮುಖ ಸಾಕ್ಷಿ ಅಂತ ಏನು ಮೆನ್ಷನ್ ಮಾಡ್ತಾ ಇದ್ದಾರಲ್ಲ ಪೊಲೀಸ್ನವರು ಮಾಡಿದ್ದಾರಲ್ಲ, ಒಂದು ಅವರ ಹೇಳಿಕೆ ಪಡೆಯೋದ್ರಲ್ಲೇ ಅತ್ಯಂತ ವಿಳಂಬ ಆಗಿದೆ, ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಅವ್ರು ಹೇಳಿರ್ತಕ್ಕಂಥ ಸಾಕ್ಷ್ಯಕ್ಕೆ ಕೇಸಿನ ಚೌಕಟ್ಟಿನಲ್ಲಿ ಅಂಥ ಮಹತ್ವ ಏನಿಲ್ಲ ಅನ್ನೋದನ್ನ ಪ್ರೂವ್ ಮಾಡ್ತಾ ಇದ್ದಾರೆ. ಅಂದರೆ ಜಾಮೀನು ಕೊಡಬಾರದು ಅನ್ನೋ ಅಷ್ಟು ಪ್ರಾಮುಖ್ಯತೆ ಆ ಪ್ರಕರಣಕ್ಕೆ ಇಲ್ಲ, ಅಂದರೆ ಸಾಕ್ಷಿಗಳನ್ನು ಗಮನಿಸಿದಾಗ ಅನ್ನೋದು ಸಿ ವಿ ನಾಗೇಶ್ ಅವರ ವಾದ. ರೈಟ್. ರಂಜಿತ್ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ಸಾಕ್ಷ್ಯಗಳು ಫ್ಯಾಬ್ರಿಕೇಟ್ ಆಗಿದ್ದಾವೆ, ಹೆಣೆಯಲಾಗಿದೆ, ಕಥೆ ಹೆಣದಂಗೆ ಹೆಣೆದಿದ್ದಾರೆ ಪೊಲೀಸರು ಇದನ್ನ. ಎಸ್ಪೆಷಲಿ ಸೆಕ್ಯೂರಿಟಿ ಗಾರ್ಡನ್ನೇ ಪ್ರಮುಖ ಸಾಕ್ಷ್ಯ ಅಂತ ಇವ್ರು ಹೇಳ್ತಾ ಇದ್ದಾರೆ. ಆದರೆ ಅವನ ಹೇಳಿಕೆಯನ್ನ 5 ದಿನದ ನಂತರ, ಕೊಲೆ ನಡೆದ 5 ದಿನದ ನಂತರ ತಗೊಂಡಿದ್ದಾರೆ ಸಿ ವಿ ನಾಗೇಶ್ ವಾದ ಮಂಡನೆ. ಗೋ ಹೆಡ್ ರಂಜಿತ್. ಥ್ಯಾಂಕ್ ಯು ಶ್ರೀಲಕ್ಷ್ಮಿ. ನೋಡಿ, ಅವ್ರು ಹೇಳ್ತಾ ಇದ್ದಾರೆ ಸೆಕ್ಯೂರಿಟಿ ಗಾರ್ಡು ಪ್ರಮುಖ ಸಾಕ್ಷಿ ಆದದೇ ಆದ್ರೆ ಅವ್ರ ಹೇಳಿಕೆಯನ್ನ ಆರಂಭದಲ್ಲೇ ನೀವು ಪಡ್ಕೊಳ್ಬೇಕಾಗಿತ್ತು. ಯಾವಾಗ ಕೊಲೆ ಆಗಿದೆ 8ನೇ ತಾರೀಕು ಅಂತೇಳಿ ವಿಚಾರ ತಮಗೆ ತಲುಪ್ತು, ಪ್ರಮುಖ ಸಾಕ್ಷಿಯಾಗಿ ನೀವು ಶೆಡ್ ನ ಸೆಕ್ಯೂರಿಟಿ ಗಾರ್ಡ್ ಅನ್ನ ಪರಿಗಣಿಸಿದ್ದೀರಿ. ದರ್ಶನ್ ಬಂದಿದ್ದಾರೆ, ದರ್ಶನ್ ಹೋಗಿದ್ದಾರೆ, ಮತ್ತೊಂದು ಎಲ್ಲವೂ ಕೂಡ. ಅವ್ರ ಸ್ಟೇಟ್ಮೆಂಟ್ ಅನ್ನ ನೀವು ಯಾಕೆ 15ನೇ ತಾರೀಕು ಪಡ್ಕೊಂಡ್ರಿ ಅನ್ನೋದ್ರ ಬಗ್ಗೆ ಇಲ್ಲಿ ಸಿ ವಿ ನಾಗೇಶ್ ಅವರು ಹೇಳೋದ್ರ ಮೂಲಕ ಇಲ್ಲಿ ಅನುಮಾನ ಬರುತ್ತೆ. ಪೊಲೀಸರು ತಮಗೆ ಹೇಗೆ ಬೇಕೋ ಹಾಗೆ ಸಾಕ್ಷಿಗಳನ್ನ ತಿರುಚಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ಸಿ ವಿ ನಾಗೇಶ್ ಅವರು ನ್ಯಾಯಾಧೀಶರಿಗೆ ಮನವರಿಕೆ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇನ್ನು ಮತ್ತೊಂದು ವಿಚಾರ ಹೇಳ್ತಾರೆ ಸಿ ವಿ ನಾಗೇಶ್, ರೆಡ್ ಕಾರ್ ಬಂತು ಹೋಯ್ತು ಅಂತೇಳಿ ಹೇಳಿದ್ದಾರೆ ಅಷ್ಟೇ ಶೆಡ್ ವಾಚ್ಮನ್. ಅದರಲ್ಲಿ ದರ್ಶನ್ ಇರೋದ್ರ ಬಗ್ಗೆ ಯಾವುದೇ ಒಂದು ಉಲ್ಲೇಖ ಇಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ಸಿ ವಿ ನಾಗೇಶ್ ಅವರು ಹೇಳೋ ಮೂಲಕ ದರ್ಶನ್ ಈ ಪ್ರಕರಣ. ರೈಟ್. ದಯವಿಟ್ಟಾಗಿ ಸಂಪರ್ಕದಲ್ಲಿರಿ ರಂಜಿತ್. ಶೆಡ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮತ್ತೊಬ್ಬ ಸಾಕ್ಷಿಯ ಹೇಳಿಕೆಯನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು. ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ಆಯ್ತು, ಈಗ ಇನ್ನೊಬ್ಬ ಶೆಡ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಮತ್ತೊಬ್ಬ ಸಾಕ್ಷಿ ಆತ ಏನು ಮಾತನಾಡಿದಾನಲ್ಲ ಅದನ್ನ, ಆ ಹೇಳಿಕೆಯನ್ನ ಸಿ ವಿ ನಾಗೇಶ್ ಉಲ್ಲೇಖ ಮಾಡ್ತಾ ಇದ್ದಾರೆ. ಸೊ ಏನಿದೆ ಆ ಹೇಳಿಕೆನಲ್ಲಿ, ಆತ ಏನು ಹೇಳಿದ್ದಾನೆ, ಅದನ್ನ ಯಾವಾಗ ಸಾಕ್ಷ್ಯದ ಹೇಳಿಕೆಯನ್ನ ತಗೊಂಡ್ರು ಪೊಲೀಸ್ನವರು, ಅದನ್ನ ತಗೊಳ್ಳೋವಲ್ಲೂ ಅಷ್ಟೇ ಡಿಲೇ ಮಾಡಿದ್ರ. ಪ್ರಮುಖವಾದಂಥ ಸಾಕ್ಷಿ ಈ ಕೇಸ್ನಲ್ಲಿ ಅಂತಂದರೆ ಅದು ಸೆಕ್ಯೂರಿಟಿ ಗಾರ್ಡ್, ಶೆಡ್ನಲ್ಲಿ ಪಟ್ಟಣಗೆರೆ ಶೆಡ್ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸೆಕ್ಯೂರಿಟಿ ಗಾರ್ಡು ಮತ್ತು ಅಲ್ಲಿ ಕೆಲಸ ಮಾಡ್ತಾ ಇರುವಂಥ ಇನ್ನೊಬ್ಬ ಉದ್ಯೋಗಿ. ಸೊ ಅವರಿಬ್ಬರ ಹೇಳಿಕೆ ಪಡೆಯುವಲ್ಲೇ ಅತ್ಯಂತ ವಿಳಂಬ ಆಗಿದೆ, 4 ದಿನ 5 ದಿನ ಡಿಲೇ ಆಗಿದೆ ಅನ್ನೋದನ್ನ ಹೈಲೈಟ್ ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು. ಸೊ ಅವರು ಹೇಳಿಕೆ ಏನು ಕೊಡ್ತಾರೆ, ದರ್ಶನ್ ಬಂದರು, ದರ್ಶನ್ ಹೊಡೆದ್ರು ಅಂತ ಎಲ್ಲಾದರೂ ಹೇಳಿಕೆ ಕೊಟ್ಟಿದ್ದಾರಾ? ಇಲ್ಲ. ಅದನ್ನು ಮೆನ್ಷನ್ ಮಾಡ್ತಾರೆ, ರೆಡ್ ಕಾರ್ ಬಂತು, ಕಾರ್ ವಾಪಸ್ ಹೋಯ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ಕೂಡ, ಆ ಹೇಳಿಕೆಯನ್ನು ಕೂಡ ಅತ್ಯಂತ 5 ದಿನ ಬಿಟ್ಟು ವಿಳಂಬವಾಗಿ ತಗೊಂಡಿರ್ತಕ್ಕಂಥದ್ದು. 8ನೇ ತಾರೀಕು ಘಟನೆ ನಡೆದಿದೆ, 9ನೇ ತಾರೀಕು ಅಷ್ಟೊತ್ತಿಗೆ ಪೊಲೀಸರಿಗೆ ಕ್ಲೂ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ತಕ್ಷಣ ಯಾಕೆ ಕ್ರಮ ಕೈಗೊಂಡಿಲ್ಲ? ಮಹಜರು ಮಾಡೋದಕ್ಕೆ ಅಷ್ಟು ಡಿಲೇ ಮಾಡಿದ್ರು. ದರ್ಶನ್ ಅವ್ರನ್ನ ಸ್ಥಳ ಮಹಜರಿಗೂ ಕರ್ಕೊಂಡು ಹೋಗಲೇ ಇಲ್ಲ, ಅವ್ರಿಗೆ ಬೇಕಾದಂಗೆ ಮಹಜರು ಮಾಡಿಕೊಂಡ್ರು. ಆ ನಂತರದಲ್ಲಿ ಸಾಕ್ಷಿಗಳ ಹೇಳಿಕೆಯನ್ನು ಕೂಡ 5 ದಿನ ಬಿಟ್ಟು ತಗೋತಾರೆ. ಇದೆಲ್ಲವೂ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ನನ್ನ ಕಕ್ಷಿದಾರರ ವಿರುದ್ಧ ಸಾಕ್ಷಿಗಳನ್ನು ನಿರ್ಮಾಣ ಮಾಡಲಾಗಿದೆ, ಪ್ಲಾಂಟ್ ಮಾಡಲಾಗಿದೆ, ದುರುದ್ದೇಶಪೂರಿತವಾಗಿ ಚಾರ್ಜ್ ಶೀಟ್ ಅನ್ನು ದಾಖಲಿಸಲಾಗಿದೆ. ಇದು ಸಿ ವಿ ನಾಗೇಶ್ ಅವರ ವಾದ. ದರ್ಶನ್ಗೆ ಬೇಲ್ ಕೊಡಿಸಲೇಬೇಕು ಅಂತ ಸಿ ವಿ ನಾಗೇಶ್ ಪಣ ತೊಟ್ಟ ಹಾಗಿದೆ. ಆದರೆ ವೀಕ್ಷಕರೇ, ನೀವು ಏನೇ ಹೇಳಿ, ಸಿ ವಿ ನಾಗೇಶ್ ಅವರು ಮಂಡಿಸ್ತಾ ಇರ್ತಕ್ಕಂಥ ವಾದ ಸಾಕಷ್ಟು ಆಸಕ್ತಿದಾಯಕವಾಗಿದೆ. ಕ್ಷಣದ ಅಪ್ಡೇಟ್ ಕೊಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ದರ್ಶನ್ ಬೇಲ್ ಭವಿಷ್ಯದ ಅಪ್ಡೇಟ್, ಸಿ ವಿ ನಾಗೇಶ್ ಅವರ ವಾದದ ಇಂಚಿಂಚು ಮಾಹಿತಿ ನಿಮಗೋಸ್ಕರ ರಿಪಬ್ಲಿಕ್ ಕನ್ನಡದಲ್ಲಿ. ವೆರಿ ಇಂಟ್ರೆಸ್ಟಿಂಗ್ ವಾದ ಮಂಡನೆ ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು ಕೋರ್ಟ್ನಲ್ಲಿ. ಇಷ್ಟರವರೆಗೆ ನಾವು ದರ್ಶನ್ಗೆ ಯಾಕೆ ಬೇಲ್ ಕೊಡಬಾರದು ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ಸು ಹೇಳಿದ್ದನ್ನ ಕೇಳಿದ್ವಿ. ಆತ ಪ್ರಭಾವಶಾಲಿ, ಸಾಕ್ಷ್ಯನಾಶ ಮಾಡೋ ಸಾಧ್ಯತೆಗಳಿರುತ್ತೆ, ಇದು ಹೀನಿಯಸ್ ಕ್ರೈಮು, ಇದರಲ್ಲಿ ಅತ್ಯಂತ ಪ್ರಬಲವಾದ ದುರುದ್ದೇಶ ಇತ್ತು, ಸಾಯಿಸಬೇಕು ಅನ್ನೋ ಉದ್ದೇಶ ಇತ್ತು, ಹಾಗಾಗಿ ಈಗ ಇವ್ರನ್ನ ಹೊರಗಡೆ ಬಿಟ್ಟರೆ ಯಾರು ಮೃತಪಟ್ಟಿದ್ದಾನೆ ಆತನ ಮನೆಯವರನ್ನ ಪ್ರಭಾವಕ್ಕೆ ಈಡು ಮಾಡಬಹುದು. ಹೀಗೆಲ್ಲ ಸಾಕಷ್ಟು ರೀಸನ್ಸ್ ಕೊಟ್ಟರು ಯಾಕೆ ಬೇಲ್ ಕೊಡಬಾರ್ದು ಅಂತ. ಆದರೆ ಸಿ ವಿ ನಾಗೇಶ್ ಬೇರೆನೇ ರೀತಿಯಲ್ಲಿ ಅತ್ಯಂತ ಪ್ರಬಲವಾದ ಇಡೀ ಕೇಸನ್ನೇ ತಿರುವುಮುರು ಮಾಡೋ ರೀತಿಯಲ್ಲಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ ಕೊಡ್ತೀವಿ ಚಿಕ್ಕ ಬ್ರೇಕ್ನ ನಂತರ.
ದರ್ಶನ್ ಬೇಲ್ ಭವಿಷ್ಯ ಏನಾಗುತ್ತೆ? ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಈ ಕ್ಷಣದ ಅತಿ ದೊಡ್ಡ ಅಪ್ಡೇಟ್. ಪ್ರತ್ಯೇಕ ಸಾಕ್ಷಿಗಳ ಹೇಳಿಕೆಯಲ್ಲೂ ಕೂಡ ಸಿವಿ ನಾಗೇಶ್ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾವಿನ ಬಗ್ಗೆ ಚಾನೆಲ್ ನೋಡಿ ತಿಳಿದುಕೊಂಡೆ, ಹೀಗಂತ ಸಾಕ್ಷಿಯೊಬ್ಬರು ಹೇಳಿಕೆ ನೀಡಿದ್ದಾರೆ. ದರ್ಶನ್ ಬೇಲ್ ಬಗ್ಗೆ ಇದು ಈ ಕ್ಷಣದ ಅತಿ ದೊಡ್ಡ ಅಪ್ಡೇಟ್ ವೀಕ್ಷಕರೇ. ಸಾಕ್ಷಿ, ಪ್ರಮುಖ ಸಾಕ್ಷಿ ಅಂತ ಹೇಳಿರ್ತಕ್ಕಂಥ ವ್ಯಕ್ತಿಯೊಬ್ಬರು ಈ ಸಾವಿನ ಬಗ್ಗೆ ನಾನು ಚಾನೆಲ್ ನೋಡಿ ತಿಳಿದುಕೊಂಡೆ ಅಂತಾರೆ. ಆಗಿದ್ಮೇಲೆ ಅವ್ರು ಸಾಕ್ಷಿ ಹೇಗಾಗ್ತಾರೆ ಅನ್ನುವಂಥದ್ದು ಬಹಳ ಸಹಜವಾದ ಪ್ರಶ್ನೆ ಬರುತ್ತೆ. ದರ್ಶನ್ ಬೇಲ್ ಸಿಗೋ ಸಮಯ ಹತ್ರ ಬಂದಿದ್ಯಾ ಗೊತ್ತಿಲ್ಲ ನಮಗೆ. ನ್ಯಾಯಾಲಯ ಏನು ಆದೇಶ ಕೊಡುತ್ತೆ ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ಸಿವಿ ನಾಗೇಶ್ ಅತ್ಯಂತ ಪ್ರಖರವಾದಂಥ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಸಾಕ್ಷಿಗಳ ವಿಚಾರದಲ್ಲಿ ಹೇಗೆ ಪ್ರತಿ ಸಾಕ್ಷಿಯೂ ಕೂಡ ಯಾವುದೇ ಥರದಲ್ಲೂ ಪ್ರಬಲವಾದ ಸಾಕ್ಷಿ ಅಲ್ಲ ಅನ್ನೋದನ್ನ ಸಿವಿ ನಾಗೇಶ್ ಪ್ರೂವ್ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ಅದು ಪ್ರೂವ್ ಆಗುತ್ತೋ ಇಲ್ವೋ, ಕೋರ್ಟ್ ಹೇಳಬೇಕು ಆ ನಂತರದಲ್ಲಿ, ಆಮೇಲೆ ಗೊತ್ತಾಗೋದು. ಆದರೆ ಸಿವಿ ನಾಗೇಶ್ ಅವರ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ನೋಡಿ, ಸಾಕ್ಷಿಯೊಬ್ಬರ ಹೇಳಿಕೆಯಲ್ಲಿ ಇರ್ತಕ್ಕಂಥ ಒಂದು ವಾಕ್ಯ, ಸಾವಿನ ಬಗ್ಗೆ ಚಾನೆಲ್ ನೋಡಿ ತಿಳಿದುಕೊಂಡೆ ಅಂತ ಹೇಳ್ತಾರೆ. ಸೊ ಇದನ್ನ ಹೈಲೈಟ್ ಮಾಡ್ತಾ ಇದ್ದಾರೆ ಸಿವಿ ನಾಗೇಶ್. ಟಿವಿ ಚಾನೆಲ್ ನೋಡಿ ಸಾವಿನ ಬಗ್ಗೆ ತಿಳಿದುಕೊಂಡೆ ಅಂತ ಹೇಳಿದಾಗ ಆ ಸಾವಿನ ಕುರಿತಾಗಿ ಆ ವ್ಯಕ್ತಿಯ ಸಾಕ್ಷಿ ಹೇಗಾಗತ್ತೆ, ಅದು ಪ್ರತ್ಯಕ್ಷ ಸಾಕ್ಷಿ ಹೇಗಾಗತ್ತೆ ಅದು ಅನ್ನೋದು ಪ್ರಶ್ನೆ. ಕೊಲೆಯಾದ ಸಾಕ್ಷಿ ಬಗ್ಗೆ ಅವ್ರು ಹೇಳಿಲ್ಲ. 69, 77, 78, 79 ಸಾಕ್ಷಿಗಳ ಮಾಹಿತಿ ಇಲ್ಲ. ಸಾಕ್ಷಿಗಳು ಕೊಲೆಯಾಗಿದ್ದನ್ನ ನೋಡೇ ಇಲ್ಲ. ಕೊಲೆಯಾದ ಸಾಕ್ಷಿ ಬಗ್ಗೆ ಅವರು ಹೇಳ್ತಾನೆ ಇಲ್ಲ. ಏನೇನೋ ಸಾಕ್ಷಿಗಳು ಸಾಕಷ್ಟು ಜನ ಸಾಕ್ಷ್ಯ ಹೇಳಿದ್ದಾರೆ, ಆದರೆ ಅವರ ಸಾಕ್ಷ್ಯಗಳಲ್ಲಿ ಮಾಹಿತಿ ಇಲ್ಲ. ದರ್ಶನ್ ತಪ್ಪು ಮಾಡಿದ್ದಾರೆ ಅನ್ನೋಂಥ ಮಾಹಿತಿ ಎಲ್ಲೂ ಕೂಡ ಇಲ್ಲ ಅನ್ನೋದು ಸಿವಿ ನಾಗೇಶ್ ಅವರ ವಾದ. ಚಾರ್ಜ್ ಶೀಟ್ನಲ್ಲಿ ದರ್ಶನ್ ಬಗ್ಗೆ ಸಾಕಷ್ಟು ಉಲ್ಲೇಖ ಮಾಡಲಾಗಿದೆ, ಆದರೂ ಕೂಡ ಸಾಕ್ಷಿಗಳು ದರ್ಶನ್ ಹೆಸರು ಹೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ ಸಿವಿ ನಾಗೇಶ್. ಪೊಲೀಸರು ಉಲ್ಲೇಖ ಮಾಡಿದ್ದಾರೆ ದರ್ಶನ್ ಹೆಸರನ್ನ, ಆದರೆ ಸಾಕ್ಷಿಗಳು ಎಲ್ಲೂ ಕೂಡ ದರ್ಶನ್ ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ, ಕೊಲೆ ಬಗ್ಗೆ ಉಲ್ಲೇಖ ಇಲ್ಲ ಅನ್ನೋದು ಸಿವಿ ನಾಗೇಶ್ ಅವರ ವಾದ. ಸೊ ನೋಡಿ, ಇಷ್ಟೋ ತನಕ ಅವರು ಬೇರೆ ಬೇರೆ ಸಾಕ್ಷ್ಯ ಸಂಗ್ರಹ ಏನು ಮಾಡಿದ್ರು, ಸಂದರ್ಭಗಳು ಏನಿತ್ತು, ಅದ್ರ ಬಗ್ಗೆ ಎಲ್ಲ ಸಿವಿ ನಾಗೇಶ್ ಅವರು ಮಾತನಾಡಿದ್ರು. ಈಗ ಹೇಳಿಕೆ ಕೊಟ್ಟಿದ್ದಾರಲ್ಲ ಪ್ರಮುಖ ಸಾಕ್ಷಿಗಳು ಅಂತ ಒಂದಷ್ಟು ಜನ ಹೇಳಿಕೆ ಕೊಟ್ಟಿದ್ದಾರೆ ಅಂತ, ಆ ಹೇಳಿಕೆಗಳನ್ನ ಅವರು ಮೆನ್ಷನ್ ಮಾಡ್ತಾ ಇದ್ದಾರೆ ಸಿವಿ ನಾಗೇಶ್. ಹೇಗೆ ಆ ಹೇಳಿಕೆಗಳು ಪ್ರಬಲ ಸಾಕ್ಷಿಗಳಲ್ವೇ ಅಲ್ಲ ಅನ್ನೋದನ್ನ ಪ್ರೂವ್ ಮಾಡ್ತಾ ಇದ್ದಾರೆ ಅವರ ಅಂಶಗಳನ್ನ ಉಲ್ಲೇಖ ಮಾಡಿ. ಸೊ ಅದರಲ್ಲಿ ಒಬ್ಬ ಸಾಕ್ಷಿ ಹೇಳ್ತಾರೆ, ನಾನು ಟಿವಿ ನೋಡಿ ಈ ಒಂದು ಕೊಲೆ ಬಗ್ಗೆ ತಿಳ್ಕೊಂಡೆ ಅಂತ ಹೇಳ್ತಾರೆ. ಹಾಗಿದ್ದ ಪಕ್ಷದಲ್ಲಿ ಅವರು ಹೇಗೆ ಪ್ರಮುಖ ಸಾಕ್ಷಿ ಆಗ್ತಾರೆ ಅನ್ನೋಂಥದ್ದನ್ನ ಪ್ರಶ್ನೆ ಮಾಡ್ತಾರೆ. ಅಷ್ಟೇ ಅಲ್ಲ, ಸಾಕ್ಷಿಗಳ ಹೇಳಿಕೆಯಲ್ಲಿ ಮಾಹಿತಿನೇ ಇಲ್ಲ. ರಿಮಾಂಡ್ ಅರ್ಜಿ ಸಲ್ಲಿಕೆ ಬಗ್ಗೆ ಕೂಡ ಸಿವಿ ನಾಗೇಶ್ ವಾದ. ಜೂನ್ 11ರಿಂದ 22ರವರೆಗೆ ಹಲವು ರಿಮಾಂಡ್ ಅರ್ಜಿ ಸಲ್ಲಿಕೆಯಾಗಿವೆ. ರಿಮಾಂಡ್ ಅರ್ಜಿಯಲ್ಲಿ ಇರ್ತಕ್ಕಂಥ ಅಂಶಗಳ ಬಗ್ಗೆ ಕೂಡ ಸಿವಿ ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಜೂನ್ 11ರಿಂದ 22ರವರೆಗೆ ಹಲವು ಅರ್ಜಿಗಳು ಸಲ್ಲಿಕೆ ಆಗಿದೆ ಅಂತ ಸಿವಿ ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ರಿಮಾಂಡ್ ಅರ್ಜಿಯಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಅಂಶಗಳ ಬಗ್ಗೆ ಕೂಡ ಮೆನ್ಷನ್ ಮಾಡ್ತಾರಾ ನೋಡಬೇಕು. ಇಷ್ಟೊತ್ತವರೆಗೂ ಚಾರ್ಜ್ ಶೀಟಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಅಂಶಗಳ ಬಗ್ಗೆ ಮಾತನಾಡಿದ್ರು. ಹೇಗೆ ಚಾರ್ಜ್ ಶೀಟಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಅಂಶಗಳು ದುರುದ್ದೇಶಪೂರ್ವಕ, ಅಂದರೆ ಬೇಕು ಅಂತ ಪ್ಲಾಂಟ್ ಮಾಡಿರ್ತಕ್ಕಂಥದ್ದು, ಸಾಕ್ಷಿಗಳು ದರ್ಶನ್ ತಪ್ಪು ಮಾಡಿದ್ದಾರೆ ಅಂತ ಅನ್ನೋದಕ್ಕೆ ಪೂರಕ ಆಗಿಲ್ಲ ಅನ್ನುವಂಥದ್ದನ್ನೆಲ್ಲ ಹೇಳ್ತಾ ಬಂದರು. ಕೇಸ್ ಡೈರಿಯಲ್ಲಿ ಸಾಕ್ಷಿಗಳ ಹೇಳಿಕೆಯನ್ನು ದಾಖಲಿಸಬೇಕು, ಆದರೆ ಹಾಗೆ ಮಾಡಿಲ್ಲ ಅನ್ನುವಂಥದ್ದು. ರಿಮಾಂಡ್ ಅರ್ಜಿಯಲ್ಲಿ ಸಾಕ್ಷಿಗಳ ಹೇಳಿಕೆ, ಯಾವ ದಾಖಲೆಗಳನ್ನು ಇವರು ಸಂಗ್ರಹಿಸಿದ್ದಾರೆ ಅಂತ ಕೂಡ ಮಾಹಿತಿ ನೀಡಬೇಕು. ಎಲ್ಲೆಲ್ಲಿ ತನಿಖೆ ನಡೆಸಿದ್ದಾರೆ ಇದೆಲ್ಲದನ್ನು ಕೇಸ್ ಡೈರಿನಲ್ಲಿ ಮಾಹಿತಿ ಕೊಡಬೇಕಾಗತ್ತೆ. ಸೊ ಅದು ಹಾಗಾದರೆ ಸರಿಯಾಗಿ ಮೆನ್ಷನ್ ಆಗಿಲ್ವಾ, ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಸಿವಿ ನಾಗೇಶ್.